ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನವರಾತ್ರಿ ಫಾಸ್ಟಿಂಗ್ ಮಾಡ್ತಾರಲ್ಲ ಅವರಿಗೆ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದನ್ನು ಸುಮಾರು ರೀತಿಲಿ ಎಲ್ಲರೂ ಮಾಡ್ತಾರೆ, ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಫಾಸ್ಟಿಂಗ್ಗೆ ನಾವು ರೆಸಿಪಿ ಮಾಡಬೇಕು ಅಂದರೆ ಮೊದಲಿಗೆ ನಾನಿಲ್ಲಿ ಸಬ್ಬಕ್ಕಿನ ನೆನೆಸ್ಕೊಂಡಿದ್ದೀನಿ. ಇದನ್ನು ಓವರ್ ನೈಟ್ ನೆನೆಸ್ಕೋಬೇಕು. ನೋಡಿ ಯಾವ ರೀತಿ ಇದೆ ಅಂದರೆ ಈ ಥರ ಎತ್ತಿ ಹಾಕಿದ್ರೆ ಮುತ್ತುಗಳ ಥರ ಉದುರ್ತಾ ಇರಬೇಕು ಕೆಳಗಡೆ, ಆ ಥರ ನೆನಿಬೇಕು. ಆಮೇಲೆ ಯಾವ ಥರ ಸಾಫ್ಟ್ ಆಗಬೇಕು ಅಂದರೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿದ ತಕ್ಷಣ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್, ಆ ಥರ ನೀವು ನೆನೆಸ್ಕೋಬೇಕಾಗುತ್ತೆ. ಇದನ್ನು ನೆನೆಸ್ಕೊಳ್ಳುವಾಗ ನೀವು 2-3 ನೀರು ತೊಳೆದು ಫುಲ್ ನೀರು ಬಸಿಯೋಕ್ಕೆ ಹೋಗಬೇಡಿ. ಒಂದು ಹಾಫ್ ಗ್ಲಾಸ್ ಅಷ್ಟು ನೀರಾದರೂ ಇದರಲ್ಲಿ ಇರಬೇಕು, ಆವಾಗಲೇ ಈ ಥರ ನೀಟಾಗಿ ಅದು ಸಾಫ್ಟ್ ಆಗುತ್ತೆ. ಇವಾಗ ಬನ್ನಿ ನಾವು ಸಾಬುದಾನ ಕಿಚಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಇದು ಫಾಸ್ಟಿಂಗ್ಗೆ ಫ್ರೆಂಡ್ಸ್, ನಾನು ಇದರಲ್ಲಿ ಜಾಸ್ತಿ ಏನು ಹಾಕಲ್ಲ. ಫಾಸ್ಟಿಂಗ್ಗೆ ಏನು ನಮಗೆ ನಡೆಯುತ್ತೋ ಅದನ್ನು ಮಾತ್ರ ನಾನು ಹಾಕಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಕಡಲೆ ಬೀಜ ರೋಸ್ಟ್ ಆಗಿದೆ, ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕಡಲೆ ಬೀಜ ಹುರ್ಕೊಂಡ್ಮೇಲೆ ತಿರ್ಗಾ ಅದೇ ಪ್ಯಾನ್ಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಸುಮಾರು 1.5 ಕಪ್ಪಷ್ಟು ಎಣ್ಣೆ ಇದೆ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಅದು ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ನೋಡಿ ಈ ಥರ ನಾನು ಒಂದು 3 ಆಲೂಗಡ್ಡೆನ, ಅಂದರೆ ಚಿಕ್ಕದಾಗಿತ್ತು, ದಪ್ಪ ಆದರೆ 2 ಆಲೂಗಡ್ಡೆ ಸಾಕು, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತೆಳ್ಳಗೆ ಕಟ್ ಮಾಡಿ 2 ನೀರು ವಾಶ್ ಮಾಡಿ ಮತ್ತೆ ಒಂದು ನೀರಲ್ಲಿ ನಾನು ಇದನ್ನು ನೆನೆಸ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಆಲೂಗಡ್ಡೆನೂ ನಾನು ಹಾಕ್ಕೊಂಡಿದ್ದೀನಿ ಪ್ಯಾನ್ ಒಳಗಡೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನೋಡಿ ಈ ಥರ ನೀಟಾಗಿ ಫ್ರೈ ಆಗಬೇಕಿದು. ಇದು ಬ್ರೌನ್ ಕಲರ್ ಬರಬೇಕು, ಒಂಚೂರು ಬ್ರೌನು, ಫುಲ್ ಬ್ರೌನ್ ಮಾಡ್ಕೊಳ್ಳೋದು ಬೇಡ. ಅಂದರೆ ಸಾಫ್ಟ್ ಆಗಬೇಕು ಆಲೂಗಡ್ಡೆ ನಮಗೆ ಆಯಿಲಲ್ಲಿ, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಆಲೂಗಡ್ಡೆ ಫ್ರೈ ಆಗೋವರೆಗೂ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರದ ತಕ್ಕಂಗೆ ನೀವು ನೋಡ್ಕೊಂಡು ತೊಗೋಬೋದು. ಇವಾಗ ಇದನ್ನು ಒಂದು ತರಿಯಾಗಿರುವಂಥ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತೀನಿ. ಇವಾಗ ಈ ಥರ ಪೇಸ್ಟ್ ಆಗಬೇಕು. ಫುಲ್ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಈ ಥರ ತರಿಯಾಗಿ ನಮಗೆ ಪೇಸ್ಟ್ ಬೇಕು. ಇವಾಗ ಈ ಮೆಣಸಿನ್ಕಾಯಿ ಪೇಸ್ಟ್ನ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಜಾರ್ಗೆ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜನ, ಕೆಲವೊಂದು ಕಡೆ ಇದನ್ನು ಶೇಂಗಾನು ಅಂತಾರೆ, ಇದನ್ನು ಕೂಡ ಒಂದು ತರಿಯಾಗಿರುವಂಥ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಪೌಡ್ರ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಪೌಡ್ರ್ ಆಗಬೇಕು. ಒಂದೊಂದು ಕಡಲೆ ಬೀಜ ಹಾಗೆ ಇದೆ ಒಳಗಡೆ, ಇದೇ ಥರ ಬೇಕು, ಜಾಸ್ತಿ ಪೌಡ್ರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಸಾಕು ಇಷ್ಟು ನಮಗೆ. ಇವಾಗ ನೋಡಿ ಆಲೂಗಡ್ಡೆ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಒಂಚೂರು ಬ್ರೌನ್ ಕಲರ್ ಅಲ್ಲಲ್ಲಿ ಬರ್ತಾ ಇದೆ, ಇನ್ನೂ ಫ್ರೈ ಆಗಬೇಕು. ಇದು ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಫ್ರೈ ಆಗಬೇಕು ಚೆನ್ನಾಗಿದ್ದು. ಇವಾಗ ಈ ಕಡೆ ನಾನು ನೆನೆಸಿಟ್ಕೊಂಡಿರುವಂಥ ಸಾಬುದಾನಾಗೆ ನಾನು ಕಡಲೆ ಬೀಜದ್ದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಇದರಲ್ಲೇ ಹಾಕ್ಕೋಬೇಕಾಗುತ್ತೆ, ಒಗ್ಗರಣೆಯಲ್ಲಿ ನೀವು ಕಡಲೆ ಬೀಜದ ಪೌಡ್ರ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ. ನೋಡಿ ಈ ಕಡೆ ಆಲೂಗಡ್ಡೆ ಫ್ರೈ ಆಗ್ತಾ ಇದೆ, ಇನ್ನೂ ಫ್ರೈ ಆಗಬೇಕು ನೀಟಾಗಿ. ಆವಾಗವಾಗ ಚೆಕ್ ಮಾಡಿ ಆವಾಗವಾಗ ಟರ್ನ್ ಮಾಡ್ತಾ ಇರಿ ಆಲೂಗಡ್ಡೆನ, ಇಲ್ಲಾಂದರೆ ಒಂದು ಕಡೆ ಕಲರ್ ಬರುತ್ತೆ, ಇನ್ನೊಂದು ಕಡೆ ಕಲರ್ ಬರಲ್ಲ. ಒಂಚೂರು ಸಾಫ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ ಆಗಿದೆ, ಇವಾಗ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಒಂಥರ ಗೋಲ್ಡನ್ ಕಲರ್ ಬಂದಿದೆ. ಈ ಟೈಮಲ್ಲಿ ನಾವು ಇದನ್ನು ತೆಗೆದಿಟ್ಕೊಂಡು ಬಿಡೋಣ ಒಂದು ಪ್ಲೇಟ್ಗೆ. ನೋಡಿ ಇಲ್ಲಿ ಪ್ಲೇಟ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ಎಲ್ಲ ಆಲೂಗೆಡ್ಡೆನೂ ಇದೇ ರೀತಿಯೇ ನಾವು ತೆಗೆದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಇದೇ ಎಣ್ಣೆಗೆ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿಮೆಣಸಿನ್ಕಾಯಿನ ಜಾಸ್ತಿ ಏನು ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಇದರಲ್ಲಿರೋ ಖಾರಿನ ಅಂಶ ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಆಗಿದೆ. ಇವಾಗ
ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ಆಲೂಗಡ್ಡೆ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನೋಡಿ. ಇದೇ ಟೈಮಲ್ಲಿ ಆಲೂಗೆಡ್ಡೆನ ಹಾಕ್ಕೊಳ್ಳಿ, ಯಾಕಂದರೆ ಈ ಟೈಮಲ್ಲಿ ನಾವು ಹಾಕಿದ್ರೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಆ ಆಲೂಗಡ್ಡೆ ಜೊತೆ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಆಲೂಗಡ್ಡೆ ಇದ್ರೇ ಚೆನ್ನಾಗಿರುತ್ತೆ. ಇದು ಫಾಸ್ಟಿಂಗ್ ಇರೋರೇ ತಿನ್ನಬೇಕು ಅಂತ ಏನಿಲ್ಲ, ಪ್ರತಿಯೊಬ್ಬರು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಕೆಲವೊಂದು ಕಡೆ ಸಾಬೂದಾನ ಒಗ್ಗರಣೆ ಅಂತಾರೆ, ಕೆಲವೊಂದು ಕಡೆ ಕಿಚಡಿ ಅಂತಾರೆ, ಇನ್ನು ಕೆಲವೊಂದು ಕಡೆ ಬೇರೆ ಬೇರೆ ಹೆಸರಲ್ಲೂ ಕರೀತಾರೆ. ಇವಾಗ ನಾನು ಫಾಸ್ಟಿಂಗಿಗೆ ಯೂಸ್ ಮಾಡ್ತಾರಲ್ಲ ಆ ಸಾಲ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಸ್ಪೆಷಲಿ ಫಾಸ್ಟಿಂಗ್ ಇರೋರಿಗೋಸ್ಕರ ಈ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಅವ್ರು ಏನೇನು ಯೂಸ್ ಮಾಡ್ತಾರೆ ಅದನ್ನು ಮಾತ್ರ ಹಾಕಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಈ ರೆಸಿಪಿನ. ಇವಾಗ ನೋಡಿ ಆಲ್ಮೋಸ್ಟ್ ನಮ್ಮದು ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಜೊತೆ ಹೊಂದ್ಕೊಂಡಿದೆ. ಇವಾಗ ನಾನು ನೆನೆಸಿಟ್ಕೊಂಡಿರೋಂಥ ಸಾಬೂದಾನಾಗೆ ಕಡಲೆ ಬೀಜ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕೋತಾ ಇದ್ದೀನಿ. ಇವಾಗ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇದು ಈ ಥರ ಬೆಳ್ಳಗಿದೆಯಲ್ಲ ಫ್ರೆಂಡ್ಸ್, ಇದು ಸಾಬೂದಾನ ಯಾವ ರೀತಿ ನಾವು ಆಗಬೇಕು ಅಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಥರ ವೈಟ್ ಇರೋ ಸಾಬೂದಾನ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ನಾವು ಮುಚ್ಚಿ ಕವರ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಈ ವೈಟ್ ಕಲರ್ ಹೋಗಿ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ನಮಗೆ ಸಾಬೂದಾನೆಗೆ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್, ಇನ್ನೂ ಕಲರ್ ಚೇಂಜ್ ಆಗಬೇಕು. ನೀವು ಆವಾಗವಾಗ ಒಂದು 2 ನಿಮಿಷಕ್ಕೆ ಚೆಕ್ ಮಾಡ್ತಾಯಿರಿ, ಇಲ್ಲಾಂದರೆ ಕೆಳಗಡೆ ಒಂಥರ ಸೀದೋಗಿ ಕ್ರಿಸ್ಪಿ ಆಗಿಬಿಡುತ್ತೆ ಸಾಬೂದಾನ ಕಿಚಡಿ ಇದು, ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಕಡೆಯಿಂದನೂ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ನೋಡಿ ನೋಡ್ತಾ ಇರ್ಬೋದು ನೀವು, ಸ್ಟಿಕ್ಕಿ ಆಗಿಲ್ಲ, ಯಾವ ರೀತಿ ಉದುರ್ತಾ ಇದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ಮಾಡಿ ನೀವು ಕೂಡ ಟ್ರೈ ಮಾಡಿ. ಫಾಸ್ಟಿಂಗ್ ಇರೋರು, ನವರಾತ್ರಿ ಸ್ಟಾರ್ಟ್ ಆಗಿದೆ ಇವಾಗ, ಪ್ರತಿಯೊಬ್ಬರು 9 ದಿವಸ ಉಪವಾಸ ಇರ್ತಾರೆ. ಉಪವಾಸ ಮಾಡೋಂಥವ್ರಿಗೆ ಇದು ಚೆನ್ನಾಗಿರುತ್ತೆ. ಇಡೀ ದಿನ ನಾವು ಹಣ್ಣು ಹಂಪಲು ಮೇಲೆ ಇರ್ಬೋದು, ಆದರೆ ರಾತ್ರಿ ಟೈಮಲ್ಲಿ ಈ ಥರ ಸ್ವಲ್ಪ ಏನಾದರೂ ಬೇಕು, ಅವರಿಗೆ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನಾನು ಸಾಬೂದಾನ ಆಗಿದ್ದೆ, ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಕೊತ್ತಂಬರಿ ಕರಿಬೇವು ಯಾವುದನ್ನು ಆ್ಯಡ್ ಮಾಡಿಲ್ಲ. ನಮಗೆ ಫಾಸ್ಟಿಂಗ್ ಏನು ಬೇಕು ಅದನ್ನು ಮಾತ್ರ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.